ಹಾಯ್ ಎಲ್ರಿಗೂ ನನ್ನ ಪ್ರೀತಿಯ ನಮಸ್ಕಾರಗಳು. ಸರಿತಾ ಕುಕ್ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ. ನಾನಿವತ್ತು ಮನೆಯಲ್ಲಿ ಸುಮ್ಮನೆ ಕೂತಾಗ ಸಡನ್ ಎದ್ದು ಮಾರ್ಕೆಟಿಗೆ ಹೋದೆ, ಚಿಕ್ಕ ಮಾರ್ಕೆಟಿಗೆ ಹೋದೆ. ಅಲ್ಲಿ ಹೋದಾಗ ಇವತ್ತು ಒಳ್ಳೊಳ್ಳೆ ಮೀನಿತ್ತು. ಅದರಲ್ಲೂ ಅಪರೂಪಕ್ಕೆ ನನಗೆ ಸಿಗುವಂತಹ ದೊಡ್ಡ ಬೂತಾಯಿ ಇತ್ತು. ಈಗ ಸಾಮಾನ್ಯವಾಗಿ ದೊಡ್ಡ ಬೂತಾಯಿ ಬರೋದು ಬಹಳ ಕಮ್ಮಿ, ಚಿಕ್ಕದು ಅಥವಾ ಮೀಡಿಯಮ್ ಸೈಜದು ಬರೋದು. ನನಗೆ ನೋಡಿ ಅಂತೂ ಬಹಳ ಖುಷಿ ಆಯಿತು. ಹಾಗೆ ನಾನು ಇವತ್ತು 1.25 kg ದೊಡ್ಡ ಬೂತಾಯಿ ತಗೊಂಡೆ. ದೊಡ್ಡ ಬೂತಾಯಿ ತಗೊಂಡು ಅಲ್ಲೇ ಕ್ಲೀನ್ ಮಾಡಿ, ಮತ್ತು ಮನೆಯಲ್ಲಿ ನಾವು ಹೇಗೂ ಸ್ಪೆಷಲ್ ಕ್ಲೀನ್ ಮಾಡೋದು ಇದ್ದೇ ಇದೆ. ದೊಡ್ಡ ಬೂತಾಯಿನ ನೋಡಿದ ತಕ್ಷಣ ನಮಗೆ ಅದು ನೆನಪಿಗೆ ಬರೋದೆ ಪುಳಿ ಮುಂಚೆ ಅಥವಾ ಮೆಣಸಿನ ಮಸಾಲೆಯಲ್ಲಿ ಇಡೋದು ಅಂತ. ಹಾಗೆ ನಾನು ಇದನ್ನೆಲ್ಲ ಇವತ್ತು ಕ್ಲೀನ್ ಮಾಡಿ ನಮ್ಮ ಮನೆಯ ಮಸಾಲೆ ತಯಾರು ಮಾಡಿ ಇದನ್ನು ಪುಳಿ ಮುಂಚೆ ಇಡೋಣ ಅಂತ ತೀರ್ಮಾನ ಮಾಡಿ ಇವತ್ತು ಸೂಪರಾಗಿರೋ ಒಂದು ಪುಳಿ ಮುಂಚಿ ಮಾಡಿದೆ. ಅದು ಎಲ್ಲ ಮನೆಯೆಲ್ಲ ಘಮ ಘಮ ಅಂತ ಇದೆ. ಮೀನಿಗೂ ಬಹಳಷ್ಟು ಟೇಸ್ಟ್ ಇದೆ. ಅದನ್ನು ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ. ಇಲ್ಲಿ ಬೂತಾಯಿ ಪುಳಿ ಮುಂಚಿಗೆ ಅಥವಾ ಮತ್ತಿ ಮೀನು ಪುಳಿ ಮುಂಚಿಗೆ ನಾನು ನೋಡಿ ಇಷ್ಟಿಷ್ಟು ದೊಡ್ಡ ಮತ್ತಿ 1.25 kg ಇದೆ. ಇದನ್ನು ಈಗ ತೊಳೆದು ಕ್ಲೀನ್ ಮಾಡಿ, ಅಲ್ಲಿ ಅಂಗಡಿಯಲ್ಲೇ ತಲೆ ಎಲ್ಲ ಕಟ್ ಮಾಡಿಸಿ ಇಲ್ಲಿ ನಾನು ಸ್ಪೆಷಲ್ ಕ್ಲೀನ್ ಮಾಡಿ ಇದನ್ನು ಇವಾಗ ರೆಡಿ ಮಾಡಿ ಇಟ್ಟಿದ್ದೇನೆ. ಇವಾಗ ಇದಕ್ಕೆ ನಾವು ಮೆಣಸು, ಬ್ಯಾಡಗಿ ಮೆಣಸು ಜಾಸ್ತಿ ಹಾಕೋದು. ಹಾಗೆ ನಾವೆಲ್ಲ ಮಸಾಲೆಯನ್ನು ರೆಡಿ ಮಾಡೋಣ ಪುಳಿ ಮುಂಚಿಗೆ. ಬಾಣಲಿ ಬಿಸಿ ಆದಮೇಲೆ ಸ್ವಲ್ಪ ಎಣ್ಣೆ ಹಾಕ್ತಾಯಿದ್ದೀನಿ. ನಾವು ಮೆಣಸಿನಕಾಯಿ ಉರಿಬೇಕಂದ್ರೆ ಒಂಚೂರು ಎಣ್ಣೆ ಹಾಕಿದರೆ ಸೀದು ಹೋಗಲ್ಲ, ಸೀದು ಹೋದರೆ ಕಹಿ ಬರೋದಂತೂ ಗ್ಯಾರಂಟಿ. ನಾವು ಮತ್ತು ಗೊತ್ತಲ್ವ ನಿಮಗೆ ಕೊಬ್ಬರಿ ಎಣ್ಣೆನೇ ತಗೊಳ್ಳೋದು ಅಂತ. ಈಗ ಎಣ್ಣೆ ಬಿಸಿ ಆಗಲಿ, ನಂತರ ಸಿಮ್ಮಲ್ಲಿ ಇಟ್ಕೊಂಡು ಇದನ್ನು ಫ್ರೈ ಮಾಡಬೇಕು. ಈಗ ಒಂದು 20 ಬ್ಯಾಡಗಿ ಮೆಣಸು ತಗೊಂಡಿದ್ದೇನೆ ನಾನು. ಇದು ಫುಲ್ ಸ್ಟವ್ನ ಸಿಮ್ಮಲ್ಲಿಟ್ಟು ಉರಿತಾ ಇದ್ದೀನಿ. ಸಿಮ್ಮಲ್ಲಿಟ್ಟು ಒಂದು 5 ನಿಮಿಷ ಈಗ ಫ್ರೈ ಮಾಡಬೇಕು. ಚೆನ್ನಾಗಿ ಫ್ರೈ ಆಗಬೇಕು, ಸೀದು ಹೋಗಬಾರ್ದು, ಅಷ್ಟೇ ಮುಖ್ಯವಾಗಿರೋದು. ಇದು ಫ್ರೈ ಆಗ್ತಾ ಬರುವಾಗ ಒಂದು 6 ಗುಂಟೂರು ಮೆಣಸಿನಕಾಯಿ, ಇದನ್ನು ಕೂಡ 1 ನಿಮಿಷ ಫ್ರೈ ಮಾಡಬೇಕು. ಹಾಗೆ 1 ಸ್ಪೂನು ಧನಿಯಾ ಬೀಜ, ಇದು ಕೂಡ ಒಂದು ಅರ್ಧ ಸೆಕೆಂಡಷ್ಟು ಅಂದರೆ 30 ಸೆಕೆಂಡು, ಇದು ಕೂಡ 30 ಸೆಕೆಂಡಷ್ಟು ಕಾಲ ಫ್ರೈ ಮಾಡಬೇಕು. ಅಂದರೆ ಅರ್ಧ ಮಿನಿಟು. ಎಲ್ಲವೂ ನಿಧಾನವಾಗಿ ಫ್ರೈ ಆಗಬೇಕು. ಇವಾಗ ನೋಡಿ 1-2-3 ಚಿಟಿಕೆ ಪೆಪ್ಪರ್ ಹಾಕಿ ಇದನ್ನು ಕೂಡ ಒಂದು ಅರ್ಧ ನಿಮಿಷ ಫ್ರೈ ಮಾಡಿ, ಕೊನೆಯಲ್ಲಿ 1-2 ಚಿಟಿಕೆ ಮೆಂತ್ಯ ಕಾಳು. ಈಗ ಸ್ಟವ್ ಆಫ್ ಮಾಡಿ ಮೆಂತ್ಯ ಕಾಳು ಈ ಬಾಣಲಿ ಬಿಸಿಗೇ ಅದು ಫ್ರೈ ಆಗಬೇಕು. ನೋಡಿ ಇವಾಗ ಯಾವುದು ಕೂಡ ಸೀದು ಹೋಗದೆ ಹಾಗೆ ಸೂಪರಾಗಿ ಫ್ರೈ ಆಗಿದೆ. ಇವಾಗ ಇದನ್ನು ನೈಸಾಗಿ ರುಬ್ಬಿ ಬರಬೇಕು. ಈಗ ಹುರಿದ ಮಸಾಲೆಯನ್ನು ನಾನು ಮಿಕ್ಸಿ ಜಾರ್ಗೆ ಹಾಕಿದ್ದೇನೆ. ಹಾಗೆ ದೊಡ್ಡ ನಿಂಬೆ ಗಾತ್ರದಷ್ಟು ಹುಣಸೆಹಣ್ಣನ್ನು ನಾನಿವಾಗ ತೊಳೆದು ತೆಗೆದಿದ್ದೀನಿ. ಹುಣಸೆಹಣ್ಣು ಯಾವಾಗಲೂ ಹಾಕುವಾಗ ಅದರ ಬೀಜ ಇದೆಯಾ ಅಂತ ಚೆನ್ನಾಗಿ ನೋಡಿ. ಅದು ಬೀಜ ನಮ್ಮ ಮಸಾಲೆ ಜೊತೆ ಗ್ರೈಂಡ್ ಆದರೆ ನಮ್ಮ ಸಾರಿನ ಟೇಸ್ಟ್ ಕೂಡ ಹೋಗುತ್ತೆ. ಹಾಗೆ ನಾನಿಲ್ಲಿ 1/4 ಸ್ಪೂನಷ್ಟು ಅರಿಶಿನ ಪುಡಿ ಹಾಕ್ತೀನಿ. ಇದನ್ನೆಲ್ಲ ಇವಾಗ ನಾವು ನೀರು ಹಾಕ್ಕೊಂಡು ರುಬ್ಬಬೇಕು. ಇವತ್ತು ಸ್ವಲ್ಪ ಪುಳಿ ಮುಂಚೆ ಅಂದರೆ ಸ್ವಲ್ಪ ಗಟ್ಟಿನೇ ಇರುತ್ತದು. ಈಗ ಮಸಾಲೆ ರುಬ್ಬಿ ತರ್ತೀನಿ ನಾನು. ಈಗ ಮಸಾಲೆಯನ್ನು ರುಬ್ಬಿ ತರ್ತೀನಿ. ಈಗ ಬೂತಾಯಿ ಪುಳಿ ಮುಂಚಿಗೆ ರುಬ್ಬಿದ್ದಾಯಿತು ನೋಡಿ, ಸ್ವಲ್ಪ ಗಟ್ಟಿಯಾಗಿ ರುಬ್ಬಿದ್ದೀನಿ. ಇನ್ನೊಂದು ಅರ್ಧ ಲೋಟ ನೀರು ಹಾಕಿದರೆ ಸಾಕಾಗುತ್ತೆ. ಇದು ಸ್ವಲ್ಪ ಗಟ್ಟಿಯಾಗಿ ಮಾಡುವಂತಹ ಒಂದು ಸಾರು, ಬೂತಾಯಿ ಪುಳಿ ಮುಂಚಿದ. ಮಂಗಳೂರು ಕಡೆಯಲ್ಲಿ ಬಹಳ ಜಾಸ್ತಿ ಮಾಡ್ತಾರೆ, ಕಾಸರಗೋಡು ಕಡೆಯಲ್ಲಿ ಮಾಡ್ತಾರೆ, ಇವಾಗ ಎಲ್ಲರೂ ಮಾಡ್ತಾರೆ. ನಾನು ಹೇಗೆ ಮಾಡೋದು ಅಂತ ನಿಮಗೆ ತೋರಿಸ್ಕೊಡ್ತೀನಿ. ಕೆಲವರು ಜೀರಿಗೆ ಬೆಳ್ಳುಳ್ಳಿಯೆಲ್ಲ ಹಾಕ್ತಾರೆ. ಇದಕ್ಕೆ ನಾವೆಲ್ಲ ಜೀರಿಗೆ ಬೆಳ್ಳುಳ್ಳಿ ಗಡಿನಾಡು ಭಾಗದಲ್ಲೆಲ್ಲ ಹಾಕಲಿಕ್ಕಿಲ್ಲ. ಈಗ ನಾವು ನೋಡಿ ಬರುವ ಹೇಗೆ ಮಾಡೋದು ಇದನ್ನು ಅಂತ. ಈ ಪುಳಿ ಮುಂಚಿಗೆ ಸ್ವಲ್ಪ ಎಣ್ಣೆ ಜಾಸ್ತಿ ತಗೊಳ್ಬೇಕು. ಜಾಸ್ತಿ ಅಂದರೆ ನಾನಿಲ್ಲಿ 3 ಸ್ಪೂನು ಎಣ್ಣೆ ತಗೊಳ್ತಾ ಇದ್ದೀನಿ. ಬಿಸಿ ಮಣ್ಣಿನ ಪಾತ್ರೆಗೆ ನಾನು ಈ ಎಣ್ಣೆಯನ್ನು ಹಾಕ್ತಾಯಿದ್ದೀನಿ. ನಾವು ಸಾಮಾನ್ಯವಾಗಿ ಮೀನು ಸಾರಿಗೆ ಎಣ್ಣೆ ಹಾಕೋದಿಲ್ಲ ಅಲ್ವ, ಹಾಗಾಗಿ ನಾನು ಹೇಳಿರೋದು ಇದು ಜಾಸ್ತಿ ಅಂತ. ನಮಗೆ 3 ಸ್ಪೂನ್ ಎಣ್ಣೆಯಲ್ಲಿ ತಗೊಂಡಿದ್ದೇನೆ. ಈಗ ಮಣ್ಣಿನ ಪಾತ್ರೆ ಚೆನ್ನಾಗಿ ಬಿಸಿ ಆದಮೇಲೆ ಎಣ್ಣೆ ಹಾಕಿದೆ. ಎಣ್ಣೆ ಬಿಸಿ ಆಗಬೇಕು. ಎಣ್ಣೆ ಬಿಸಿ ಆಗ್ತಾ ಬಂದಿದೆ, ಚೆನ್ನಾಗಿ ಬಿಸಿ ಆಗಬೇಕು.
ಆಮೇಲೆ ಈರುಳ್ಳಿ, ಹಸಿಮೆಣಸಿನಕಾಯಿ, ಟೊಮೆಟೊ, ಒಂದು ಮೀಡಿಯಮ್ ಗಾತ್ರದ ಈರುಳ್ಳಿ, ಒಂದು ಟೊಮೆಟೊ, ಒಂದು 1/4 kg ಬೂತಾಯಿ ಮೀನಿಗೆ ಇದು, ಒಂದು 4-5 ಹಸಿಮೆಣಸಿನಕಾಯಿ, ಆಮೇಲೆ ಒಂದು ಸಣ್ಣ ಶುಂಠಿ. ಇವಾಗ ನೋಡಿ ಇದನ್ನು ಒಟ್ಟಿಗೆ ಹಾಕ್ಬೋದು, ಏನು ತೊಂದರೆ ಇಲ್ಲ. ಇದು ಈರುಳ್ಳಿ ರೆಡ್ಡಾಗಿ ಫ್ರೈ ಆಗೋದು ಬೇಕಾಗಿಲ್ಲ, ಹಾಗೆ ಫ್ರೈ ಆದರೆ ಸಾಕಾಗುತ್ತೆ. ಇದನ್ನು ಮಾತ್ರ ಒಂದು 5 ನಿಮಿಷ ಫ್ರೈ ಆಗಬೇಕು. ಟೊಮೆಟೊ ಇದೆಲ್ಲ ಚೆನ್ನಾಗಿ ಫ್ರೈ ಆಗಬೇಕು, ಆಗಲೇ ಮೀನು ಸಾರು ಚೆನ್ನಾಗಿರುತ್ತೆ. ಹೀಗೆ ಒಂದು ಒಟ್ಟಿಗೆ ಫ್ರೈ ಮಾಡಿದರೆ ಸಾಕು. ನಾವು ಈರುಳ್ಳಿ ರೆಡ್ ಕಲರ್ ಬರಬೇಕಂದ್ರೆ ಮಾತ್ರ ಮೊದಲು ಈರುಳ್ಳಿ ಹಾಕ್ತೀವಿ, ಯಾಕಂದರೆ ಮೀನು ಸಾರಿಗೆಲ್ಲ ಈರುಳ್ಳಿ ರೆಡ್ ಕಲರ್ ಬರುವಾಗಿಲ್ಲ. ಈಗ ಒಟ್ಟಿಗೆ ಹೀಗೆ ಫ್ರೈ ಆಗ್ತಾ ಇರಲಿ, ಒಂದು 5 ನಿಮಿಷ, ಮಿನಿಮಮ್ 5 ನಿಮಿಷ ಫ್ರೈ ಆಗಬೇಕು ಇದು. ಈಗ 5-6 ನಿಮಿಷ ಚೆನ್ನಾಗಿ ಫ್ರೈ ಆಗಿದೆ ಇದು. ಇವಾಗ ನಮ್ಮ ಮೆಣಸಿನ ಮಸಾಲೆಯನ್ನು ಹಾಕುವ. ನಾವು ರುಬ್ಬಿದ್ದು, ಕೆಲವರು ಪುಡಿಯಲ್ಲಿ ಮಾಡ್ತಾರೆ, ಹಾಗೆಲ್ಲ ಮಾಡಿದರೆ ಚೆನ್ನಾಗಿರೋದಿಲ್ಲ. ಇವಾಗ ಇರೋದು ಇದು ಚೆನ್ನಾಗಿ, ಅಂದರೆ ಚೆನ್ನಾಗಿ ಕುದಿಬೇಕು. ಸ್ವಲ್ಪ ಗಟ್ಟಿ ಸಾರು, ಆದರೆ ಇಷ್ಟು ಗಟ್ಟಿ ಬೇಕಾಗಿಲ್ಲ. ಈಗ ಮಿಕ್ಸಿ ಜಾರಿಗೆ ಸ್ವಲ್ಪ ನೀರು ಹಾಕಿ ನಾನು ಈ ನೀರನ್ನ ಸೇರಿಸ್ತಾ ಇದ್ದೀನಿ. ತುಂಬ ತೆಳುವಾಗಬಾರ್ದು ಈ ಸಾರು. ಈಗ ಚೆನ್ನಾಗಿ ಕುದಿಬೇಕು, ಕುದಿದು ಇದರ ಹಸಿ ವಾಸನೆ ಎಲ್ಲ ಹೋಗಬೇಕು, ಆಗಲೇ ಇದು ಚೆನ್ನಾಗಿರೋದು. ಈಗಲೇ ಉಪ್ಪಿನ ಅಳತೆಲ್ಲ ಮಾಡಿ ಉಪ್ಪು ಹಾಕಿ ಒಂದು 3/4 ಮುಚ್ಚೋ ಹಾಗೆ ಮುಚ್ಚಳವನ್ನು ಮುಚ್ಚಿಬಿಡೋಣ. ಫುಲ್ಲು ಮುಚ್ಚಿದರೆ ಒಂದು ವೇಳೆ ಕೆಳಗಡೆ ಬೀಳ್ಬೋದು ಸಾರು. ಈಗ ನೋಡಿ ಉಪ್ಪು ಹಾಕ್ತಾಯಿದ್ದೀನಿ. ಇಲ್ಲಿ ಚೆನ್ನಾಗಿ ಕುದಿಬೇಕು, ಕಮ್ಮಿ ಒಂದೊಂದು 20 ನಿಮಿಷಕ್ಕೆ ಮೇಲೆ ಕುದಿಬೇಕು. ಅಷ್ಟು ತನಕ ಇದನ್ನು ಹೀಗೆ ಬಿಟ್ಟು ಬಿಡೋಣ ನಾವು. ಅದರೊಳಗಡೆ ಬೇರೆ ಕೆಲಸಗಳು ಕೂಡ ನಮ್ಮದಾಗುತ್ತೆ ಇದು ಕುದಿಯೋ ಟೈಮಿಗೆ. ನೋಡಿ, ಯಾವಾಗಲೂ ಸಾರು ಕುದಿಯುವಾಗ ಈ ಥರ ಮುಚ್ಚಳ ಇಟ್ಕೊಳ್ಬೇಕು, ಇಷ್ಟು ಬಿಟ್ಟು. ನಮ್ಮ ಮನೆಯಲ್ಲಿ, ತಾಯಿ ಮನೆಯಲ್ಲಿ, ನಮ್ಮ ಅಪ್ಪನಿಗೆ ಸಿಟ್ಟು ಬರ್ತಾಯಿತ್ತು ಸಾರು ಕುದಿದು ಕೆಳಗಡೆ ಬಿದ್ದರೆ. ಇವತ್ತಿನ ಸಾರೆಲ್ಲ ನೀನು ಹಾಳು ಮಾಡಿ ಹಾಕಿದಲ್ಲ ಅಂತ ಅದೊಂದೇ ಅಮ್ಮನಿಗೆ ಬೈತಾ ಇದ್ದಿದ್ದವರು. ಅಮ್ಮನಿಗೆ ಬೈತಾನೆ ಇರಲಿಲ್ಲ ನಮ್ಮಪ್ಪ. ಹಾಗೆ ಒಂದು ಒಳ್ಳೆ ಅಪ್ಪ, ಒಳ್ಳೆ ಅಮ್ಮ. ಹಾಗೆ ನೋಡಿ, ಇದೀಗ ಕುದೀತಾ ಇರಲಿ. ಅಕಸ್ಮಾತ್ ನಾವು ಇದು ಫುಲ್ಲು ಮುಚ್ಚಿದಾಗ ಸಾರು ಚೆಲ್ಲುವ ಅಂತಹ ಒಂದು ಇದು ಬರುತ್ತೆ. ಹಾಗೆ ಚೆಲ್ಲಿದರೆ ಮತ್ತು ಟೇಸ್ಟ್ ಹೋಗುತ್ತೆ, 100% ಹೋಗುತ್ತೆ. ಅದರ ಒಳ್ಳೆ ಮಸಾಲೆಗಳೆಲ್ಲ ಕೆಳಗಡೆ ಬಿದ್ದ ಮೇಲೆ ಮತ್ತೆ ಏನಿರೋದಿಲ್ಲ ಅದರಲ್ಲಿ. ಹಾಗೆ ಇದು ಕುದೀತಾ ಇರಲಿ. ನಮ್ಮ ಬೇರೆ ಏನಾದರೂ ಕೆಲಸ ಇದ್ದರೆ ನಾವು ಮಾಡ್ತಾ ಹೋಗಿ ಬರೋಣ. ಈಗ ನೋಡಿ, ನಮ್ಮ ಸಾರು ಮೆಣಸಿನ ಸಾರು ಅಥವಾ ಪುಳಿ ಮುಂಚಿ ಚೆನ್ನಾಗಿ ಕುದ್ದಿದೆ. ಮಧ್ಯೆ ನಾನು ಇಲ್ಲಿ ಸೌಟ ಹಾಕಿ ಹೋಗ್ತಾ ಇದ್ದೆ, ಅಲ್ಲಿ ಕೆಲಸ ಮಾಡ್ತಾ ಇಲ್ಲಿ ಸೌಟಕ್ಕೆ, ಯಾಕಂದರೆ ಸೀದು ಹೋಗಬಾರ್ದಲ್ವ. ನೋಡಿ, ಈಗ ಚೆನ್ನಾಗಿ ಕುದ್ದಿದೆ. ಇನ್ನೊಂದು 2-3 ನಿಮಿಷ ಹೀಗೆ ಕುದಿಲಿ. ಇವಾಗ ನಾವು 4 ಪೀಸ್ ಮಾವಿನಕಾಯಿ ಹಾಕೋಣ. ಜಾಸ್ತಿ ಹಾಕ್ತಾಯಿಲ್ಲ, ಇಷ್ಟೇ ಮಾವಿನಕಾಯಿ ಹಾಕ್ತಾಯಿದ್ದೀನಿ. ಅದೊಂದು 2-3 ನಿಮಿಷ ಕುದೀಲಿ. ಮೊದಲಿನಾಗೆ ಈಗ ಮುಚ್ಚಿಡೋಣ. ನೋಡಿ, ಮಾವಿನಕಾಯಿ ಕೂಡ ಬೆಂದಾಗಿದೆ. ಇವಾಗ ಮೀನು ಹಾಕಿ ಪೂರ್ತಿ ಮುಚ್ಚಿ ಇಡಬೇಕು. ನೋಡಿ, ಇಲ್ಲಿ ಹಸಿಮೆಣಸಿನಕಾಯಿ ಬಣ್ಣ ಚೇಂಜ್ ಆಗಿದೆ ನೋಡಿ, ಅದೇ ನಮಗೆ ಮೇನ್ ಸಿಗ್ನಲ್. ಇದು ದೊಡ್ಡ ದೊಡ್ಡ ಬೂತಾಯಿ, ನಾವು ತಿಂದು ನೋಡಬೇಕು ಈಗ ಟೇಸ್ಟ್ ಹೇಗಿದೆ ಅಂತ. ಈಗ ನಮ್ಮ ಮಸಾಲೆ ರೆಡಿಯಾಗಿದೆ. ಈಗ ನಾವು ಬೂತಾಯಿ ಮೀನನ್ನ ಇದಕ್ಕೆ ಹಾಕೋಣ. ದೊಡ್ಡ ದೊಡ್ಡ ಬೂತಾಯಿ ಆಗಿರೋದ್ರಿಂದ ಇದೊಂದು 4-5 ನಿಮಿಷ ಬೇಯಲೇಬೇಕು. ಈಗ ನಾನು ಮೀಡಿಯಮ್ ಫ್ಲೇಮಲ್ಲೇ ಇಟ್ಟಿದ್ದೀನಿ, ಇನ್ನೂ ಸ್ವಲ್ಪ ಸಾರಲ್ಲೇ ಗಟ್ಟಿಯಾಗಲಿ ಅಂತ. ನೋಡಿ, ಒಂದೊಂದೇ ಮೀನನ್ನ ಹೀಗೆ ಹಾಕ್ತಾ ಬರಬೇಕು, ಮೇಲೆ ಮೇಲೆ ಹಾಕಬಾರ್ದು. ಹೀಗೆ ನೋಡಿ, ಅದಲ್ಲೇ ಕುದೀತಾ ಇರಲಿ. ಗಟ್ಟಿ ಸಾರು ಇದು, ಚೆನ್ನಾಗಿರುತ್ತೆ. ಪುಳಿ ಮುಂಚಿನೇ ಅದಕ್ಕೆ, ಬೇರೆ ಏನು ಹೇಳೋದಿಲ್ಲ, ಅದಕ್ಕೆ ಹೇಳೋದೇ ಪುಳಿ ಮುಂಚಿ ಅಂತ. ಈ ಬೂತಾಯಿ ಮತ್ತು ಬಂಗುಡೆ ಮೀನಿಗೆ ಒಂಚೂರು ಅರಿಶಿನ ಬಾಕಿ ಇರೋ ಮೀನಿಗಿಂತ ನಾವು ಜಾಸ್ತಿ ಹಾಕ್ತೀವಿ. ಕೆಲವರು ಕರಿಬೇವು ಸೊಪ್ಪೆಲ್ಲ ಹಾಕ್ತಾರೆ. ಯಾವುದಕ್ಕೆ ಕರಿಬೇವು ಸೊಪ್ಪು ಹಾಕಬೇಕು ಅದಕ್ಕೇ ಹಾಕಬೇಕು. ನಾವೆಲ್ಲದಕ್ಕೆ ಹೋಗಿ
ಕರಿಬೇವು ಸೊಪ್ಪು ಹಾಕಿದರೆ ಚೆನ್ನಾಗಿರೋದಿಲ್ಲ. ಹಾಗೆ ಬೇರೆ ಮಾಡ್ತೀವಿ ನಾವು, ಕರಿಬೇವು ಸೊಪ್ಪು ಹಾಕಿನೇ ಬೇರೆ ಮಸಾಲೆಯಲ್ಲಿ ಮಾಡ್ತೀವಿ. ಇದಕ್ಕೆ ಈ ಮಸಾಲೆಗೆ ನಾವು ಮಾಡೋದಿಲ್ಲ. ಇದು ಇವಾಗ ಕುದಿಬೇಕು ಚೆನ್ನಾಗಿ. ನೋಡಿ, ಅದನ್ನು ಇವಾಗ ಕುದಿಯೋ ಮೊದಲು ನಾವು ಪೂರ್ತಿ ಮುಚ್ಚಿಡಬೇಕು. ಮೊದಲು ಅರ್ಧ ಮುಚ್ಚಿಟ್ಟಿದ್ದು, ಇನ್ನು ಮೀನು ಹಾಕಿದ ಮೇಲೆ ಸಾರು ಕೆಳಗಡೆ ಅಂತೂ ಬೀಳೋದೇ ಇಲ್ಲ. ಇವಾಗ ಪೂರ್ತಿಯಾಗಿ ಮುಚ್ಚಬೇಕು. ನೋಡಿ, ಈಗ ಎಲ್ಲ ಮೀನನ್ನ ಹಾಕಿದ್ದಾಯಿತು. ಇವಾಗ ನಾನು ಹೇಳಿದಾಗೆ 5 ನಿಮಿಷ ಚೆನ್ನಾಗಿ ಕುದಿಬೇಕು. ಅದನ್ನು ಮುಚ್ಚಿಟ್ಟು ಹೀಗೆ ಕುದಿಬೇಕು. ಕೊನೆಯಲ್ಲಿ ಒಂದು 1/4 ಸ್ಪೂನು ಕೊಬ್ಬರಿ ಎಣ್ಣೆ ಹಾಕೋಣ. ನಾವು ಯಾವ ಎಣ್ಣೆ ತಿಂತೀವಿ ಆ ಎಣ್ಣೆನ ಕೊನೆಯಲ್ಲಿ ಹಾಕಬೇಕು. ಈಗ ನಮ್ಮ ಬೂತಾಯಿ ಪುಳಿ ಮುಂಚಿ ರೆಡಿಯಾಗಿದೆ. ಹಾಗೆ ಒಂದು 1/4 ಸ್ಪೂನ್ ಅಥವಾ ಅರ್ಧ ಸ್ಪೂನ್ ಎಣ್ಣೆನ ಈಗ ಹಾಕೋಣ. ಹಾಗೆ ಇದನ್ನೆಲ್ಲರೂ ಮನೆಯಲ್ಲಿ ಮಾಡಿ ನೋಡಿ, ತುಂಬ ಸುಲಭ ಇದೆ, ಹಾಗೆ ಟೇಸ್ಟಿಯಾಗಿದೆ. ಈ ಸಾರನ್ನ ನೋಡಿ ನನಗೆ ಲೈಕ್ ಮಾಡಿ, ಕಮೆಂಟ್ ಕೊಡಿ, ಸಬ್ಸ್ಕ್ರೈಬ್ ಕೂಡ ಆಗಿ. ಆಮೇಲೆ ನಿಮ್ಮದೆಲ್ಲ ಸಪೋರ್ಟ್ ಇರಲಿ. ಇನ್ನಷ್ಟು ಒಳ್ಳೆಯ ಅಡುಗೆಯೊಂದಿಗೆ ನಾನು ಡೈಲಿ ಬರ್ತೀನಿ. ನನಗೆ ಎಷ್ಟೇ ಅಡುಗೆ ಮಾಡಿದರೆ ನನಗೆ ಒಂದು ಸುಸ್ತು ಅಥವಾ ನನಗೆ ಬೇಜಾರು ಅಂತ ಅನಿಸಲ್ಲ. ನನ್ನ ಟೈಮ್ ನಾನು ಹೆಚ್ಚಾಗಿ ಕಳೆಯೋದೇ ಅಡುಗೆಯೊಂದಿಗೆ. ನಾನು ಜನರೊಂದಿಗೆ ಎಲ್ಲ ಸ್ವಲ್ಪ ಸಂಪರ್ಕ ಕಮ್ಮಿ ನನಗೆ. ಹಾಗಾಗಿ ನಾನು ಅಡುಗೆ ಮನೆಯಲ್ಲೇ ನನ್ನ ಎಲ್ಲ ಸಮಯವನ್ನು ಕಳೀತಾ ಇದ್ದೀನಿ. ಒಂದಷ್ಟು ಬೇಸರಗಳು ಇದೆ ನನಗೆ, ಆದರೆ ನನ್ನ ಅಡುಗೆ ಮನೆಯೇ ನನ್ನ ಬೇಸರವನ್ನು ಕಮ್ಮಿ ಮಾಡುತ್ತೆ. ಅದರಲ್ಲೂ ನಿಮ್ಮ ಸಪೋರ್ಟ್ ಇದ್ದರೆ ಇನ್ನಷ್ಟು ಬೇಸರ ಕಮ್ಮಿ ಆಗುತ್ತೆ. ಹಾಗಾಗಿ ಈ ಟೇಸ್ಟಿಯಾಗಿರೋ ಒಳ್ಳೆಯ ಬೂತಾಯಿ ಸಾರನ್ನೆಲ್ಲರ ಮನೆಯಲ್ಲಿ ಮಾಡಿ ನೋಡಿ. ನಿಮಗೆಲ್ರಿಗೂ ಟಾಟಾ ಬಾಯ್ ಬಾಯ್. ನಿಮ್ಮದೆಲ್ಲ ಸಪೋರ್ಟು, ಪ್ರೀತಿ, ಪರಿಚಯ ಎಲ್ಲವೂ ಕೂಡ ಇರಲಿ. ಟಾಟಾ ಒನ್ಸ್ ಅಗೈನ್.